ತಣಿಸಂದ್ರ ವ್ಯಾಪ್ತಿಗೆ ಬರುವಂತಹ ಒಂದು ಜಾಗದಲ್ಲಿ ಇದ್ದೀವಿ. ಈ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಕಂಡೀಷನ್ಸ್ ಯಾವ ತರ ಇದೆ ಅಂದ್ರೆ ಆಯಿಲ್ ಸೋರ್ತಾ ಇದೆ. ಕೆಳಗಡೆ ಎಲ್ಲ ಅಬ್ಸರ್ವ್ ಮಾಡ್ಬೋದು ನೋಡಿ ಯಾವ ತರ ಆಯಿಲ್ ಸೋರಿದೆ, ಕೇಬಲ್ ಎಲ್ಲ ನೆಂದೋಗಿದೆ. ಇಲ್ಲೆಲ್ಲ ಈ ಪರಿಸ್ಥಿತಿಯಲ್ಲಿ ಆಯಿಲ್ ಸೋರ್ತಾ ಇದೆ. ಈ ಒಂದು ಪ್ಯೂರ್ಲಿ ರೆಸಿಡೆನ್ಷಿಯಲ್ ಇರುವಂತಹ ಜನವಾಸ ಇರುವಂತಹ ಒಂದು ಬಡಾವಣೆ ಇದು. ಈ ಬಡಾವಣೆಯಲ್ಲಿ ಒಂದು ಮನೆ ನೋಡಿ, ಸುಂದರವಾದ ಮನೆ ಕಟ್ಟಿದ್ದಾರೆ. ಆ ಮನೆ ಮುಂದೆ ಈ ರೀತಿಯಾಗಿ ಅಜಾಡಸ್ನ ತಗೊಂಬಂದು ಹಾಕಿದ್ದಾರೆ. ಈ ಯಾರ್ದೋ ಮನೆ ಮುಂದೆ ಇವ್ರ ವಸ್ತುಗಳು ಹಾಕೋದು ಇವರ ವಂಶ ಪಾರಂಪರ್ಯವಾಗಿ ಬಂದಿರುವಂತ ಕೆಲಸ. ಇದ್ರ ಜೊತೆಯಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ ನೋಡಿ ಯಾವ ತರ LT ವೈರ್ ಸುಟ್ಟೋಗಿದೆ, ಪಂಚರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಲೀಡ್ ಕಾಣಿಸ್ತಾ ಇದೆ, ಅಲ್ಲಿ ಮೇಲ್ಗಡೆದು ಲೀಡ್ ಕಾಣಿಸ್ತಾ ಇದೆ. ಜೊತೆಲಿ ಈ ರೀತಿಯಾಗಿ ಕೆಳಗಡೆ ಬಿಟ್ಟಿದ್ದಾರೆ. ಪಾಪ ಈ ಮನೆಯವರು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಇನ್ನೊಬ್ರು ಮತ್ತೊಬ್ರು ಹಸುನೋ ದನನೋ ಏನಾದ್ರು ಬಂದ್ರೆ ಈ ಪರಿಸ್ಥಿತಿಲಿ ಇಲ್ಲಿ ನೋಡಿ, ಇಲ್ಲಿ LT ಬಾಕ್ಸ್ ಇಲ್ಲಿ ತೋರಿಸಿ. LT ಬಾಕ್ಸ್ ಇರೋ ಸ್ಟೇಜ್ ನೋಡಿ. LT ಬಾಕ್ಸ್ನ ಇಲ್ಲಿ ಕಟ್ಬೋದಾ? ಇವರ ಬೆಸ್ಕಾಂ ನಿಯಮದ ಪ್ರಕಾರ ಈ ರೀತಿ ಕಟ್ಬೋದಾ? ಇಲ್ಲಿ ನೋಡಿ, ಲೀಡ್ ನ ಬೈಂಡಿಂಗ್ ಮಾಡಿರೋದು ನೋಡಿ ಯಾವ ತರ ಬೈಂಡ್ ಮಾಡಿದ್ದಾರೆ. ಈ ಕೆಲಸ ಮಾಡ್ಸೋದಿಗೆ ಏನ್ ಪುಕ್ಸಟೆ ಕೆಲಸ ಮಾಡ್ಸಿದಾರ? ಯಾವ ತರ ಇಲ್ಲೊಂದು ವಾಸಕ್ಕೆ ಯೋಗ್ಯವಾಗಿ ಇಲ್ಲಿ ಇರುವಂತಹ ಜನ ಪಾಪ ಯಾವ ತರ ಇಲ್ಲಿ ನಡೆದಾಡ್ಬೋದು. ಈ ಮನೆಯ ಮಾಲೀಕರು ಇಲ್ಲೇ ಹೊರಗಡೆ ಇದ್ದಾರೆ, ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಇದು ಎಷ್ಟು ವರ್ಷ ಆಯ್ತು ಸರ್ ನಿಮ್ಗೆ ಇನ್ಸ್ಟಾಲ್ ಮಾಡಿದ್ದು? ಇಲ್ಲಿಗೆ ಬಂದ್ಬಿಡಿ ಸರ್. ಇದು ಎಷ್ಟು ವರ್ಷದಿಂದ ಇದೆ ಸರ್ ಇದು? ಯಾವುದು ಈ ಟ್ರಾನ್ಸ್ಫಾರ್ಮರ್ ನಾವು ಮನೆ ಕಟ್ಟಿದಾಗ್ಲಿಂದ ಇದೆ, ಅದಕ್ಕಿಂತ ಮುಂಚೆಯಿಂದಾನೇ ಇದೆ. ಇದು ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ನಿಮ್ಮ ಮನೆ? ಒಂದು 13 ವರ್ಷ ಆಗಿದೆ. 13 ವರ್ಷದಿಂದ ಇದೇ ಪರಿಸ್ಥಿತಿ? ಇದೇ ಪರಿಸ್ಥಿತಿ ಇಲ್ಲ, ಹಿಂಗೆ ಇದೆ ಅದು. ಈ ಲೀಡು ವೈರು ಎಲ್ಲ ಹಿಂಗೆ ಇದೆ, ಹಂಗೆ ಇದೆ. ಯಾವ್ದನ್ನು ಬದಲಾಯಿಸಿಲ್ಲ. ಇನ್ನೂ ಅಧ್ವಾನವಾಗಿತ್ತು. ಇವಾಗ ಮೇಲ್ಗಡೆ ಇರೋದು ನೋಡಿ, ಆ ಒಂದು ವೈರ್ ಹಾಕಿ ಹಳೇದೆಲ್ಲ ತೆಗೆದಾಕಿದ್ದಾರೆ. AB ಕೇಬಲ್ ಹಾಕಿರೋದ್ರಿಂದ ಹಳೆ ವೈರ್ ತೆಗೆದಿದ್ದಾರೆ. ವೈರ್ ಹಾಕಿದಾರಲ್ವಾ, ಅದಕ್ಕೆ ಹಳೆ ವೈರ್ 3-4 ವೈರ್ ಇತ್ತಲ್ವಾ, ಅದನ್ನ ತೆಗ್ದಿರೋದ್ರಿಂದ ಹಿಂಗಿದೆ. ಇದು ಮೊದ್ಲಿಂದ ಹಿಂಗೆ ಇದೆ. ಇದು ಈ ಪಂಚರು ಇಲ್ಲಿ ಸ್ಪಾರ್ಕ್ ಎಲ್ಲ ಹೊಗೆ ಬರೋದೆಲ್ಲ ಆಗುತ್ತೆ. ಯಾವಾಗ್ಲೂ ರೆಗ್ಯುಲರ್ ಆಗಿ ಆಗ್ತಾನೆ ಇರುತ್ತೆ ಅದು. ಓಕೆ, ನೀವು ಏನೋ ಕಂಪ್ಲೇಂಟ್ ಮಾಡಿದಿರಾ? ಅದಾಗೆಲ್ಲ ನೋಡಿ, ಇವತ್ತು ಬೆಳಿಗ್ಗೆ ಹೊಗೆ ಬರ್ತಾ ಇತ್ತು ಅಲ್ಲಿ. ನೋಡಿ ಆ ಲೀಡ್ ಎಲ್ಲ ಹೋಗಿದೆ ನೋಡಿ, ಅಲ್ಲಿ ಸುಟ್ಟೋಗಿದೆ, ಕಾಣ್ತಾ ಇದೆ ಅಲ್ವಾ. ಬೆಳಿಗ್ಗೆನೂ ನೆನ್ನೆ ಕಂಪ್ಲೇಂಟ್ ಮಾಡಿದೀವಿ. ಇವಾಗ ನೀವು ಇಬ್ರು ಲೈನ್ ಮ್ಯಾನ್ ಹೋದ್ರು, ನೀವು ಅವ್ರನ್ನ ಕರೆದೆ. ಹೌದು. ಏನ್ ಹೇಳಿದ್ರು ಸರ್ ಅವರು? ಬರ್ತೀವಿ ಅನ್ಕೊಂಡು ಹೋದ್ರು ಅವರು. ಸರ್ ಈ ಪ್ರತಿ ಸಾರಿ ಹಿಂಗೇನಾ ಯಾವ ಸ್ಪಂದನೆ ಇದೆಯಾ ನಿಮ್ಗೆ? ಬಂದಾಗೆಲ್ಲ ಇದು ಪ್ರಾಬ್ಲಮ್ ಇದ್ದಾಗೆಲ್ಲ ಬರ್ತಾರೆ, ಸರಿ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಬಟ್ ಅದು ಟೆಂಪ್ರವರಿನೇ, ಪರ್ಮನೆಂಟ್ ಆಗಿಲ್ಲ. ನೋಡಿ ಈ ಲೀಡ್ ವೈರ್ ಎಲ್ಲ ಅವರು ರೀಪ್ಲೇಸ್ ಮಾಡ್ಬೇಕು, ಅದು ರೀಪ್ಲೇಸ್ ಮಾಡಲ್ಲ ಅವರು. ಅದನ್ನೇ ಹಂಗೆ ಏನೋ ತೆಪೆ ಹಾಕಿ ಹೋಗ್ತಾರ ಅಷ್ಟೇ. ನೀವೇನ್ ಕೇಳಿಲ್ವಾ ಸರ್? ಯಾವತ್ತು ಕಂಪ್ಲೇಂಟ್ ಮಾಡ್ಲಿಲ್ವಾ ಅವ್ರ ಮೇಲೆ ಆಫೀಸರ್ಸ್ಗೆ? ಇಲ್ಲ, ನಾವು ಇವಾಗ ಅದು ಹೆಲ್ಪ್ ಲೈನ್ ಇದೆ ಅಲ್ವಾ, ಆ ಹೆಲ್ಪ್ ಲೈನ್ ಮಾಡ್ತೀವಿ. ಅದು ಬಿಟ್ಟು ಇಲ್ಲಿ ಲೋಕಲ್ ನಂಬರ್ ಒಂದು ಕೊಟ್ಟಿದ್ದಾರೆ. ಆ ಲೋಕಲ್ ನಂಬರ್ ಮಾಡಿದ್ರೆ ಒಂದೊಂದ್ಸರಿ ತೆಗಿತಾರೆ, ಒಂದೊಂದ್ಸರಿ ತೆಗಿಯಲ್ಲ. ಇವಾಗ ನೋಡಿ 2-3 ದಿವಸದಿಂದ ಹೊಗೆ ಬರ್ತಾ ಇರೋದಕ್ಕೆ ಮಾಡ್ತಾ ಇದ್ದೀನಿ ನಾನು. ನನ್ನ ಹತ್ರ ರೆಕಾರ್ಡ್ ಇದೆ ಮಾಡಿರೋದಕ್ಕೆ, ಬಟ್ ತೆಗಿಯಲ್ಲ ಅವ್ರು. ನಿಮ್ಗೇನ್ ರೆಸ್ಪಾಂಡ್ ಮಾಡಲ್ಲ, ತೆಗಿಯಲ್ಲ. ನಾವು ಆ 1912 ಮಾಡಿದ್ರೆ ಅವ್ರು ಏನೋ ಹೇಳ್ತಾರ, ಏನೋ ಬಂದು ಏನೋ ಒಂದ್ ಮಾಡಿ ಹೋಗ್ತಾರ. ಸರ್ ಒಟ್ಟಲ್ಲಿ ಇಲ್ಲಿ ಬೆಂಕಿ ಗಿಂಕಿ ಕಾಣಿಸ್ಕೊಂಡಿರೋದು ಆ ತರದ್ದೆಲ್ಲ ಇದೆ ಸುಮಾರು. ಸರ್ ನೋಡಿ, ಇವಾಗ ಇಲ್ಲಿ ಆಯಿಲ್ ಸೋರ್ತಾ ಇದೆ ಸರ್. ಸರ್ ಮೊನ್ನೆ ನಿಮ್ಗೆ ಇನ್ನೂ ಒಂದು 15 ದಿನ ಆಗಿಲ್ಲ ಸರ್, ರಾಮನಗರದಲ್ಲಿ ಒಂದು ಲೇಔಟ್ ಒಳಗಡೆ ಪಾಪ ಒಬ್ಬ ಮನುಷ್ಯ ಹಿಂಗೆ ನಡ್ಕೊಂಡು ಹೋಗುವಾಗ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗುತ್ತೆ ಸರ್. ನಿಮ್ಗೊಂದು 3 ವರ್ಷದ ಕೆಳಗಡೆ ಒಂದು ತಂದೆ ಮತ್ತು ಒಬ್ಬ ಮಗಳು, ಮದುವೆ ಆಗ್ಬೇಕಾದಂತ ಹೆಣ್ಣು ಮಗಳು ರೋಡಲ್ಲಿ ಹೋಗುವಾಗ ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಸಿಡಿದು ಪೂರ್ತಿ ಮೈಯೆಲ್ಲ ಬೆಂಕಿ ಹತ್ಕೊಂಡು ಸುಟ್ಟು ಸತ್ತೋಗ್ತಾರೆ ಸರ್. ಇಷ್ಟೆಲ್ಲ ಪ್ರಕರಣಗಳಾದ್ರೂ ಈ ಅಧಿಕಾರಿಗಳು ಮಾತ್ರ ಇವತ್ತಿನವರೆಗೂ ತಿದ್ಕೊಂಡಿಲ್ಲ ಸರ್. ಇಲ್ಲೊಬ್ಬ ದರ್ಪ ಮತ್ತು ದುರಂಕಾರ ಇರೋಂತ ಒಬ್ಬ ಅಧಿಕಾರಿ ಇದ್ದಾನೆ ಸರ್. ಅವನ ಹೆಸರು ಬಂದ್ಬಿಟ್ಟು ಕೀರ್ತಿ ಅಂತ. ಆ ಅಧಿಕಾರಿಗೆ ಎಷ್ಟೇ ಹೇಳಿದ್ರು ಎಷ್ಟೇ ಕೇಳಿದ್ರು ಅವ್ರೇನು ಸ್ಪಂದಿಸಲ್ಲ ಸರ್. ನೋಡಿ, ನಿಮ್ಗೆ ಇಷ್ಟು ಸರಿ ನೀವು ಕಂಪ್ಲೇಂಟ್ ಮಾಡಿದ್ರು, ನೀವು ಒಬ್ಬ ಸಾರ್ವಜನಿಕರಾಗಿ ನಿಮ್ಮ ಮನೆ ಒಂದು ಈ ಪರಿಸ್ಥಿತಿಲಿ ಇದೆಯಲ್ಲ, ಇದನ್ನ ಕ್ಲಿಯರ್ ಮಾಡಿಸ್ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಇಂಥ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್? ಅವ್ರ ಕೆಲಸ ಅವ್ರು ಕರೆಕ್ಟ್ ಆಗಿ ಮಾಡ್ಬೇಕು, ಏನಿದೆ ಅದ್ ಮಾಡ್ಬೇಕು. ಅವ್ರ ಜೇಬಿಂದ ಕಾಸು ಹಾಕಿ ಮಾಡಲ್ಲ. ಸರ್ಕಾರದಿಂದ ದುಡ್ಡು ಬರುತ್ತೆ, ಗ್ರಾಹಕರು ದುಡ್ಡು ಕಟ್ತೀವಿ, ಅವ್ರದ್ದು ಮಾಡಿ ಕೊಡ್ಬೇಕು. ಅದು ಮಾಡಕ್ಕೆ ಅಂತ ಸಿಬ್ಬಂದಿ ಇದಾರೆ, ಅವ್ರನ್ನ ಕಳ್ಸಿ ಮಾಡಿಸ್ಕೊಡ್ಬೇಕು. ಅದು ಅವ್ರ ಕೆಲಸ ಅಲ್ವಾ ಅದು. ಇವಾಗ ನಿಮ್ಮ ಮನೆಯಲ್ಲಿ ಮಕ್ಳು ಇರ್ತವೆ, ದೊಡ್ಡವರು ಇರ್ತಾರೆ, ಏನಾದ್ರು ಹೆಚ್ಚು ಕಡಿಮೆ ಆಗಿ ಸ್ಪಾರ್ಕ್ ಆಗಿ ಹೆಚ್ಚು ಕಡಿಮೆ ನಿಮ್ ಕುಟುಂಬಕ್ಕೆ ಲಾಸ್ಟ್ ಅಲ್ವಾ ಸರ್? ಹೌದು, ಸುಮಾರು ಸತಿ ಹೇಳಿದ್ವಿ. ಬೇಕಾದ್ರೆ ನೀವು ಹಿಂದೆ ಬನ್ನಿ, ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಎಲ್ಲ ಲೀಡ್ಸ್ ಎಲ್ಲ ಇಲ್ಲೆಲ್ಲ ಓಪನ್ ಆಗಿದೆ. ನೋಡಿ ಇಲ್ಲಿ ಅಲ್ಲಿ ಕಾಣ್ತಾ ಇರ್ಬೇಕು ನಿಮ್ಗೆ. ನೋಡಿ ಅಲ್ಲಿ ಅದು ಎಷ್ಟು ಹತ್ರದಲ್ಲಿ ಇದೆ. ಇಲ್ಲಿ ಸಣ್ಣ ಮಕ್ಳೆಲ್ಲ ಸಂಜೆ ಟೈಮ್ ಆಟ ಆಡ್ತಾರೆ ಇಲ್ಲಿ. ಪ್ಲಸ್ ಹಸುಗಳು ಅವೆಲ್ಲ ಬರ್ತಾವೆ ಇಲ್ಲಿ. ಏನೋ ಮನುಷ್ಯರಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಇದೆ ಹೋಗ್ಬಾರ್ದು ಅಂತ. ಈ ಹಸುಗಳು ದನ ಕರುಗಳಿಗೆ ಹೆಂಗ್ ಗೊತ್ತಾಗುತ್ತೆ ಅದು? ಒಂದ್ಸತಿ ಲಾಸ್ಟ್ ಇವಾಗ ಒಂದು 20 ಡೇಸ್ ಬ್ಯಾಕ್ ಅನ್ಸುತ್ತೆ, ಒಂದು ಹಸು ಬಂತು ಇಲ್ಲಿ. ಇನ್ನೇನು ಅದು ಸಿಕ್ಕಾಕೊಂಡೋದೆ. ಅಷ್ಟೊತ್ತಿಗೆ ನಾವೇ ಓಡಿಸಿ ಅದನ್ನ ಇದ್ ಮಾಡಿದೀವಿ. ಇಲ್ಲಾಂದ್ರೆ ನೋಡಿ ಅಲ್ಲಿ ನೋಡಿ ನೀವು ಹೆಂಗೋ ಎಷ್ಟು ಓಪನ್ ಇದೆ ಅದು. ಒಟ್ಟಲ್ಲಿ ಸಂಪೂರ್ಣವಾಗಿ ಬೇಜವಾಬ್ದಾರಿ ತನದಿಂದ ಕೆಲಸ ಮಾಡ್ತಾ ಇರಲ್ವ ಸರ್?
ಅದನ್ನ ಅವರೇ ಹೇಳ್ಬೇಕು. ಅವ್ರು ಬೇಜವಾಬ್ದಾರಿಯಿಂದ ಮಾಡ್ತಾ ಇದಾರೋ ಕರೆಕ್ಟ್ ಆಗಿ ಮಾಡ್ತಾ ಇದಾರೋ ಅಂತ ಅವ್ರ ಮನಸ್ಸಾಕ್ಷಿಗೆ ಅವ್ರು ಕರೆಕ್ಟ್ ಆಗಿ ಹೇಳ್ಬೇಕು ಅಷ್ಟೇ. ಅದು ನಾವು ಕೊಟ್ಟಾಗೆಲ್ಲ ಕಂಪ್ಲೇಂಟ್ ಕೊಟ್ಟಾಗೆಲ್ಲ ಬರ್ತಾರೆ, ಸರಿ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅಷ್ಟೇ ಅವತ್ತಿಗೆ ಏನ್ ಕರೆಂಟ್ ಬೇಕು ಅಷ್ಟೇ 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 ಅಷ್ಟೇ. ಇವತ್ತು ಅದು ಹೊಗೆ ಬರ್ತಾ ಇತ್ತಲ್ಲಿ, ಲೀಡಲ್ಲಿ ಬರ್ತಾ ಇತ್ತು. ಲೈನ್ ಮ್ಯಾನ್ ಹಂಗೆ ಹೋಗ್ತಾರೆ ಅಂದ್ರೆ ಇವ್ರಿಗೆ ಇನ್ನೆಷ್ಟು ಸಾರ್ವಜನಿಕರ ಮೇಲೆ ಜವಾಬ್ದಾರಿ ಇದೆ ಸರ್? ಇವ್ರಿಗೆ ಅದೇ ಬಂದಾಗೆಲ್ಲ ಅವರು ಬರ್ತೀನಿ ಮಾಡ್ಕೊಡ್ತೀನಿ ಅಂತಾರೆ, ಆಮೇಲೆ ಅವಾಗ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅದು ಟೆಂಪ್ರವರಿನೇ, ಅದು ಪರ್ಮನೆಂಟ್ ಆಗಿ ಆಗಲ್ಲ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. E9 ಉಪವಿಭಾಗದ ವ್ಯಾಪ್ತಿಗೆ ಬರುವಂತಹ ತಣಿಸಂದ್ರ ಶಾಖೆಯಲ್ಲಿರುವಂತಹ ಎಇ ನಿಜವಾಗಲೂ ಎಲೆಕ್ಟ್ರಿಕಲ್ಲೇ ಓದ್ಕೊಂಡು ಬಂದಿದ್ದಾರೋ ಇಲ್ಲ ದೌಲತ್ತು ದರ್ಪ ದಿಮಾಕುಗಳನ್ನ ತೋರಿಸ್ಕೊಳ್ಳೋದಕ್ಕೆ ಈ ಒಂದು ಶಾಖೆಗೆ ದುಡ್ಡು ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ. ಇವತ್ತು ನೋಡಿ ಸಾರ್ವಜನಿಕರು ಹೇಳ್ತಾ ಇದಾರೆ ಅವ್ರ ಮನೆ ಮುಂದೆನೆ ಈ ಪರಿಸ್ಥಿತಿಲಿ ಇದೆ. 4-5 ಬಾರಿ ಕಂಪ್ಲೇಂಟ್ ಮಾಡಿದ್ರು, ಹೊಗೆ ಬಂದ್ರು, ಕರೆಂಟ್ ಏನು ಸ್ಪಾರ್ಕ್ಸ್ ಆದ್ರೂ ಇವತ್ತಿನವರೆಗೂ ಬಂದು ಎಚ್ಚೆತ್ಕೊಂಡು ಇದನ್ನೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿಸೋ ಯೋಗ್ಯತೆ ಇಲ್ಲದ ಒಬ್ಬ ದರ್ಪ ಇರುವಂತ ಅಧಿಕಾರಿನ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಇವರ ಸಬ್ ಡಿವಿಷನ್ ಆಗಿರ್ಬೋದು ಅಥವಾ ಡಿವಿಷನ್ ಆಫೀಸರ್ ಆಗಿರ್ಬೋದು, ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನೋಡಿ ಆಯಿಲ್ ಎಲ್ಲ ಸೋರ್ತಾ ಇದೆ. ನಾಳೆ ದಿನ ಏನಾದ್ರು ಹೀಟ್ ಆಗಿ ಇದೇನಾದ್ರು ಬ್ಲಾಸ್ಟ್ ಆಯ್ತು ಅಂದ್ರೆ ಈ ಸುತ್ತಮುತ್ತ ಪರಿಸರದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅವ್ರ ಜೀವಗಳಿಗೆ ರಕ್ಷಣೆ ಕೊಡೋರು ಯಾರು? ಅವ್ರ ಜೀವಗಳನ್ನ ಕಾಪಾಡೋರು ಯಾರು? ಈ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ ಬ್ಲಾಸ್ಟ್ ಆದ್ರೆ ಅದಕ್ಕೆ ಹೊಣೆ ಯಾರು? ಒಟ್ಟಾರೆಯಾಗಿ ಪ್ರತಿ ಬಾರಿ ಹೇಳ್ದಂಗೆ ಈ ಒಬ್ಬ ಅಧಿಕಾರಿಗಳಿಗಿರುವಂತಹ ದುರಂಕಾರ, ಈ ಅಧಿಕಾರಿಗಳಿಗಿರುವಂತ ದರ್ಪ, ಇಂಥ ಅಧಿಕಾರಿಗಳನ್ನ ದಯವಿಟ್ಟು ತಗೊಂಡೋಗಿ KPTCLಗೋ ಇಲ್ಲ ಅಂದ್ರೆ ಯಾವುದೇ ಜನ ಸಂಪರ್ಕ ಇಲ್ದಿರುವಂತಹ ಒಂದು ಜಾಗಕ್ಕೆ ಹಾಕಿ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಡ ಜನರ ಜೀವ ರಕ್ಷಣೆಗೆ ಯಾವ ಪರಮಾತ್ಮ ಬಂದ್ರು ಕಾಪಾಡಕ್ಕಾಗಲ್ಲ. ದಯವಿಟ್ಟು ಎಚ್ಚೆತ್ಕೊಂಡು ಆದಷ್ಟು ಬೇಗ ಈ ಕೆಲಸ ಮುಗಿಬೇಕು. ಮಾನ್ಯ E9 AEE ಅವರೇ, ನೀವು ಎಲ್ಲಿಯವರೆಗೂ ನಿಮ್ಮ ಅಧಿಕಾರಿಯ ಮೇಲೆ ಅಧಿಕಾರ ನಿಮ್ಮದು ನೀವು ಚಲಾಯಿಸಲ್ವೋ ಅಲ್ಲಿವರೆಗೂ ಈ ರೀತಿ ಅಧಿಕಾರಿಗಳು ಈ ರೀತಿಯಾಗಿ ದರ್ಪವಾಗಿ ಮೆರೀತಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಪಘಾತ ಕಟ್ಟಿಟ್ಟ ಬುತ್ತಿ ಆದಷ್ಟು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.